ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಅತಿ ಹೆಚ್ಚಾಗಿ ಸದ್ದು ಮಾಡ್ತಾ ಇರೋದು ಅಂದರೆ ಅದು ಗಿಲ್ಲಿ, ರಘು, ಅಶ್ವಿನಿ ಹಾಗೂ ರಕ್ಷಿತಾ ಶೆಟ್ಟಿ ಅವರು. ಅದರಲ್ಲೂ ರಕ್ಷಿತಾ ಶೆಟ್ಟಿ ಅವರ ಮಾತು ಕೇಳೋಕೆ ಚಂದ. ಅವರ ಮಾತು ಸಿಂಪ್ಲಿಸಿಟಿ, ಅವರ ವ್ಯಕ್ತಿತ್ವಕ್ಕೆ ಸಾಕಷ್ಟು ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಿರುವಾಗ ಇದೀಗ ರಕ್ಷಿತಾ ಶೆಟ್ಟಿ ಅವರ ಒಂದು ವಾರದ ಸಂಬಳ ಎಷ್ಟು ಎಂಬುವ ಮಾಹಿತಿ ಲೀಕ್ ಆಗಿದ್ದು, ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಹಾಗಾದ್ರೆ ಬನ್ನಿ, ರಕ್ಷಿತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರಲು ಒಂದು ವಾರಕ್ಕೆ ಎಷ್ಟು ಹಣವನ್ನ ಸಂಭಾವನೆಯಾಗಿ ಪಡೆಯುತ್ತಿದ್ದಾರೆ ಎನ್ನುವ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಎಲ್ಲ ಸ್ಪರ್ಧಿಗೂ ಒಂದು ವಾರಕ್ಕೆ ಪೇಮೆಂಟ್ ಆಗುತ್ತೆ. ವಾರದ ಅಂತ್ಯದಲ್ಲಿ ಸ್ಪರ್ಧಿ ಸೇಫ್ ಆದರೆ ಆ ವಾರದ ಪೇಮೆಂಟನ್ನು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕೊಡಲಿದ್ದಾರೆ. ಯಾವ್ಯಾವ ಸ್ಪರ್ಧಿಗೆ ಎಷ್ಟೆಷ್ಟು ಪೇಮೆಂಟ್ ಮಾಡಬೇಕು ಎಂದು ಬಿಗ್ ಬಾಸ್ ಮುಂಚಿತವಾಗಿಯೇ ಸ್ಪರ್ಧಿಗಳೊಂದಿಗೆ ಚರ್ಚೆ ಮಾಡಿರ್ತಾರೆ. ಇನ್ನು ರಕ್ಷಿತಾ ಶೆಟ್ಟಿ ಅವರ ವಿಚಾರಕ್ಕೆ ಬಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ರೀಲ್ಸ್ ಮಾಡುವುದರ ಮೂಲಕ ಜನಪ್ರಿಯತೆಯನ್ನು ಪಡೆದು ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ. ಪ್ರತಿ ಸೀಸನ್ನಲ್ಲೂ ಸೋಷಿಯಲ್ ಮೀಡಿಯಾದಿಂದ ಅತಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದು ವೈರಲ್ ಆಗುವಂತಹ ಒಬ್ಬ ಸೆಲೆಬ್ರಿಟಿಗೆ ಬಿಗ್ ಬಾಸ್ ಮನೆಗೆ ಕಂಟೆಸ್ಟೆಂಟ್ ಆಗಿ ಕಳಿಸುವುದು ಕಾಮನ್. ಹೀಗಿರುವಾಗ ಈ 12ನೇ ಸೀಸನ್ಗೆ ಈ ರಕ್ಷಿತಾ ಶೆಟ್ಟಿ ಅವರನ್ನ ಆಯ್ಕೆ ಮಾಡಿದ್ದು, ರಕ್ಷಿತಾ ಶೆಟ್ಟಿಯಿಂದ ಬಿಗ್ ಬಾಸ್ಗೆ ಒಳ್ಳೆ TRP ಸಿಕ್ಕೋದಲ್ಲದೆ ಅಷ್ಟೇ ಅಲ್ಲ, ಒಳ್ಳೆ ಕಂಟೆಂಟ್ಗಳು ಕೂಡ ಸಿಕ್ಕಿದೆ. ಇದೀಗ ಅವರು ಒಂದು ವಾರದ ಪೇಮೆಂಟ್ ಬಗ್ಗೆ ಹೇಳೋದಾದ್ರೆ, ರಕ್ಷಿತಾ ಶೆಟ್ಟಿ ಅವರು ಒಂದು ವಾರಕ್ಕೆ ಬಿಗ್ ಬಾಸ್ ಕಡೆಯಿಂದ 50,000 ಹಣವನ್ನ ಸಂಭಾವನೆಯಾಗಿ ಪಡೆದುಕೊಳ್ತಿದ್ದಾರಂತೆ. ಹೌದು, ಪ್ರತಿ ಸ್ಪರ್ಧಿಗೂ ಒಂದೊಂದು ಪೇಮೆಂಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಇನ್ನ ರೀಲ್ಸ್ ಸ್ಟಾರ್ ಆಗಿರೋ ರಕ್ಷಿತಾ ಶೆಟ್ಟಿ ಅವರಿಗೆ ಒಂದು ವಾರಕ್ಕೆ 50,000 ಹಣವನ್ನ ನಿಗದಿ ಮಾಡಲಾಗಿದ್ದು, ಇದೀಗ ಅವರು ಬಿಗ್ ಬಾಸ್ ಮನೆಯಲ್ಲಿ 100 ದಿನ ಕಾಲ ಕಳೆದು ಮುಂದೆ ಸಾಗ್ತಿದ್ದಾರೆ. ಇನ್ನು ಇವರ ಆಟನ ನೋಡೋದಾದ್ರೆ, ಗ್ರ್ಯಾಂಡ್ ಫಿನಾಲೆಯನ್ನ ತಲುಪಿ ಟಾಪ್ 5 ಕಂಟೆಸ್ಟೆಂಟ್ ಅಲ್ಲೂ ಕೂಡ ಇರುವ ಎಲ್ಲ ಲಕ್ಷಣವೂ ಕೂಡ ಇದೆ. ಒಟ್ಟಾರೆ ಇಲ್ಲಿವರೆಗೂ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಕಡೆಯಿಂದ ಒಂದು ವಾರಕ್ಕೆ 50,000 ಹಣವನ್ನ ಪಡೆಯುವುದನ್ನ ನೋಡೋದಾದ್ರೆ, 100 ದಿನಕ್ಕೆ ಬರೋಬ್ಬರಿ 7 ಲಕ್ಷ ಹಣವನ್ನ ಸಂಭಾವನೆಯಾಗಿ ಪಡೆದಿದ್ದಾರೆ. ಇಷ್ಟು ಚಿಕ್ಕ ಏಜಲ್ಲೇ ಇಷ್ಟೊಂದು ಸಾಧನೆ ಮಾಡಿರೋ ರಕ್ಷಿತಾ ಶೆಟ್ಟಿ ಅವರನ್ನ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ಅವರ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಶುರುವಿನಿಂದಲೂ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಟ್ರೋಲ್ ಆಗಿರೋ ಅಶ್ವಿನಿ ಗೌಡ ಅವರಿಗೆ ವಾರದ ಪೇಮೆಂಟ್ ಎಷ್ಟು ಸಿಗ್ತಿದೆ ಅಂತ ಗೊತ್ತಾದರೆ ನೀವಂತೂ ಫುಲ್ ಶಾಕ್ ಆಗ್ಬಿಡ್ತೀರಾ. ಹೌದು, ಸೀಸನ್ 12ರಲ್ಲಿ ಅತಿ ಹೆಚ್ಚಾಗಿ ಪೇಮೆಂಟ್ ಅನ್ನ ಪಡೆದುಕೊಳ್ಳುತ್ತಿರುವ ಅಶ್ವಿನಿ ಅವರು ವಾರಕ್ಕೆ ಎಷ್ಟು ಸಂಭಾವನೆಯನ್ನ ಪಡೆಯುತ್ತಿದ್ದಾರೆ ಎನ್ನುವ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.